ನಮಸ್ಕಾರ ವೀಕ್ಷಕರೇ, ನಮ್ಮ ಕಾಲೇಜ್ ನಮ್ಮ ಚಾಯ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕುಸುಮಾ ಶೆಟ್ಟಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಭವಿಷ್ಯದ ಸಂವಾದ ಅಂತಂದ್ರೆ ವೃತ್ತಿ ಶಿಕ್ಷಣ ಕೋರ್ಸ್ಗಳ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೆ ಶಿಕ್ಷಣ ಅನ್ನೋದು ಮತ್ತು ಶಿಕ್ಷಣೇತರ ಕೋರ್ಸ್ಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳ್ಕೋಬೇಕು. ಯಾಕಂತಂದ್ರೆ ಶಿಕ್ಷಣ ಅಂತ ಅಂದ್ರೆ ಸಾಕು ನಮ್ಮ ಬದುಕಿನ ಜೀವನವನ್ನ ಬದಲಾಯಿಸುವಂತಹ ಒಂದು ಉತ್ತಮ ಸಾಧನ. ಹಾಗೆ ಭವಿಷ್ಯದ ಹಾದಿಯನ್ನು ನಾವು ಸುಗಮಗೊಳಿಸ್ಕೊಳ್ಬೇಕು ಅಂತಂದ್ರೆ ನಾವು ಆಯ್ಕೆ ಮಾಡುವಂತಹ ಕೋರ್ಸ್ಗಳು ಕೂಡ ಮಹತ್ವದ ತಿರುವನ್ನು ಪಡೆದುಕೊಳ್ಳುತ್ತೆ. ಡಿಪ್ಲೊಮೊ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇದಕ್ಕೆ ಯಾವುದೆಲ್ಲ ತಿರುವುಗಳನ್ನ ಪಡ್ಕೊಳ್ಳುತ್ತೆ, ಯಾವುದೆಲ್ಲ ಮಾಹಿತಿಗಳನ್ನ ತಿಳ್ಕೊಳ್ಬೇಕು, ಇದಕ್ಕಿರುವಂತಹ ಎಲಿಜಿಬಿಲಿಟಿ ಏನು, ಹೀಗೆ ಮತ್ತಷ್ಟು ವಿವರಗಳನ್ನು ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಡಾಕ್ಟರ್ ಹರೀಶ್ ಪಡಿಕೇರ್ ಗೈಡಿಂಗ್ ಪ್ರೊಫೆಸರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಮೊದಲಿಗೆ ನಿಮ್ಮ ಪರಿಚಯ ಹಾಗೂ ನಿಮ್ಮ ಅನುಭವ ಇದೆಯಲ್ಲ, DCET ಪರೀಕ್ಷೆಯಲ್ಲಿ ಪ್ರವೇಶದ ಪ್ರಕ್ರಿಯೆಯಲ್ಲಿ ಹೇಗೆಲ್ಲ ನಾವು ಅವಕಾಶಗಳನ್ನು ಪಡ್ಕೊಳ್ಬೇಕು, ಯಾವ ರೀತಿಯಾದಂತಹ ಅವಕಾಶಗಳನ್ನು ನಾವು ಪಡ್ಕೊಳ್ಬೇಕು ಅಂತ ಅಂದರೆ ಯಾವ ರೀತಿಯಾದಂತಹ ಒಂದು ಮಾಹಿತಿಗಳನ್ನು ನಿಮ್ಮಿಂದ ನಾವು ತಿಳ್ಕೊಳ್ಬಹುದು, ಇದೆಲ್ಲವನ್ನ ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡಿ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಹರೀಶ್ ಪಿ ಇಂದ. ನಾನು 25 ವರ್ಷಕ್ಕಿಂತ ಹೆಚ್ಚು ನಾನು ಟೀಚಿಂಗ್ ಫೀಲ್ಡಲ್ಲಿದ್ದು ಈ ಮಕ್ಕಳಿಗೆ ಎಸ್ಪೆಷಲಿ ಏನಾಗ್ತಿದೆ ಅಂದರೆ DCET ಕೌನ್ಸಿಲಿಂಗ್ ಬಗ್ಗೆ ನನ್ನ ಹತ್ರ ತುಂಬ ಜನ ಕೌನ್ಸಿಲಿಂಗ್ ಬಗ್ಗೆ ಕೇಳಲಿಕ್ಕೆ ಬರ್ತಾಯಿದ್ರು. ಅಂದರೆ ಇದು ಕೌನ್ಸಿಲಿಂಗ್ ಹೇಗಿರುತ್ತೆ, ಅಪ್ಲಿಕೇಶನ್ ಯಾವ ಥರ ಹಾಕಬೇಕು, ಅದರಲ್ಲಿ ಯಾವ್ಯಾವ ಥರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೋಸೆಸ್ ಇರುತ್ತೆ, ನಂತರ ಯಾವ ಥರದಲ್ಲಿ ಮುಂದೆ ಹೋಗಬೇಕು, ಫಸ್ಟ್ ಲಿಸ್ಟ್ ಹೆಂಗೆ ಬರುತ್ತೆ, ಬೇರೆ ಬೇರೆ ರೌಂಡ್ಗಳು ಹೇಗಿರುತ್ತೆ ಅಂತ ಅವ್ರಿಗೆಲ್ಲರಿಗೂ ನಾನು ಅವ್ರಿಗೆ ಗೈಡ್ ಮಾಡ್ತಾಯಿದ್ದೆ, ಹೇಗೆ ಮಾಡೋದು, ಯಾವ ಥರ ಮಾಡೋದು ಅಂತ. ಸೊ ಹಾಗಾಗಿ ಅದೇನಾಗ್ತಿತ್ತು, ಅದೊಂದು ಲಿಮಿಟೆಡ್ ನಂಬರಿಗೆ ರೀಚ್ ಆಗಿದೆ. ನಿಮಗೆ ಗೊತ್ತಿರೋಂಗೆ ಒಂದು 25-30,000 ಜನ ಡಿಪ್ಲೊಮಾ ಸ್ಟೂಡೆಂಟ್ಸ್ ಇದ್ದಾರೆ. ಅವರೆಲ್ಲರಿಗೂ ಮುಂದಿನ ಹೈಯರ್ ಸ್ಟಡೀಸ್ಗೆ ಇಂಜಿನಿಯರಿಂಗ್ ಮಾಡಲಿಕ್ಕೆ ಆಸೆ ಇರುತ್ತೆ, ಬಟ್ ಅವರಿಗೆ ಕೆಲವೊಂದು ಗೈಡ್ಲೈನ್ ಸಿಗಲ್ಲ. ಹಾಗಾಗಿ ನಮ್ಮ ಒಂದು ಕಿರು ಪ್ರಯತ್ನ ನಮ್ಮ ಚಾನಲಿಂದ, ನಮ್ಮ ಕಾಲೇಜ್ ನಮ್ಮ ಚಾಯ್ಸ್ ವತಿಯಿಂದ ಆ ಮಕ್ಕಳಿಗೆ ಕಂಪ್ಲೀಟಾಗಿ ಯಾವ ರೀತಿ ಮಾಡ್ಬೋದು, ಯಾವ ರೀತಿಯ ಸುಲಭದಲ್ಲಿ ಯಾವುದೇ ಥರದ ಮಿಸ್ಟೇಕ್ಗಳು ನಾವು ಮಾಡ್ತಾರೆ ಅದನ್ನೆಲ್ಲ ಹೇಗೆ ಅವಾಯ್ಡ್ ಮಾಡ್ಬೋದು ಅನ್ನೋ ಅದ್ರ ಬಗ್ಗೆ ತಿಳಿಸೋಣ ಅಂತ ಮೇಡಮ್. ಖಂಡಿತ ಸರ್. ಅಂದರೆ ಈಗ 2026ರಲ್ಲಿ ಈ DCET ಪ್ರವೇಶ ಪ್ರಕ್ರಿಯೆಯಲ್ಲಿ ಅಂದರೆ ಪ್ರಮುಖವಾದ ಬದಲಾವಣೆಗಳು ಯಾವುದಾದ್ರೂ ಇದೆಯಾ ಅಂತ ಕೂಡ ತಿಳಿಸ್ಕೊಡಿ. ಈ ಬದಲಾವಣೆ ತುಂಬ ಬದಲಾವಣೆಗಳು ಆಗ್ತಾನೆ ಇರ್ತದೆ. ಯಾಕೆಂದ್ರೆ ನಾನು ಒಂದು 10-15 ವರ್ಷಗಳಿಂದ ಈ ಕೌನ್ಸಿಲಿಂಗ್ನ ನೋಡ್ತಾನೆ ಇದ್ದೀನಿ. ಪ್ರತಿ ವರ್ಷವೂ ಗೋರ್ಮೆಂಟು ಒಂದೊಂದು ಸರ್ಕಾರ ಒಂದೊಂದು ಹೊಸ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ, ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಅದಕ್ಕಿಂತಲೂ ಮುಂಚೆ ಹೇಳೋಕ್ಕಾದ್ರೆ ಅವ್ರಿಗೆ ಅಂದರೆ ಅದಕ್ಕೋಸ್ಕರ ಹೇಳೋದು ನಾವೇನು ಅಂತಂದರೆ, ದಯವಿಟ್ಟು ಎಲ್ಲರೂ ಪ್ರತಿದಿನವೂ ಅವರ ವೆಬ್ಸೈಟನ್ನು ನೋಡಿ. KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟನ್ನು ನೋಡ್ತಾ ಇರಬೇಕು. ಅದರಲ್ಲಿ ಏನೇನು ಚೇಂಜಸ್ ಇದೆ ಅಂತ ಹಾಕ್ತಾನೆ ಇರ್ತಾರೆ. ಹೇಗಿದೆ ಅಂತ ಎಕ್ಸಾಂಪಲ್ ಹೇಳೋದು ಅಂತಂದರೆ, ಅವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಒಂದು ತುಂಬ ಇಂಪಾರ್ಟೆಂಟ್ ಪ್ಯಾರಾಮೀಟರ್. ಮುಂಚೆ ಏನು ಮಾಡ್ತಾಯಿದ್ರು, ಎಲ್ಲ ಮ್ಯಾನ್ಯಲಲ್ಲಿ ಒಂದೇ ಕಡೆ ಕರೆದು ಮಾಡ್ತಾಯಿದ್ರು, ಎಲ್ಲರೂ ಒಂದು ಕಡೆ. ನಂತರ ಏನು ಮಾಡಿದ್ರು, ಡಿಸ್ಟಿಕ್ಕಿಗೆ ಚೇಂಜ್ ಮಾಡಿದರು ಬೇರೆ. ಈಗ ಏನು ಮಾಡ್ತಾರೆ, ಆನ್ಲೈನಲ್ಲಿ ಮಾಡ್ತಾಯಿದ್ದಾರೆ. ಆ ಥರ ಬೇರೆ ಬೇರೆ ಚೇಂಜಸ್ಗಳು ಆಗ್ತಾ ಇದ್ದಾವೆ. ಸೀಟ್ ಮ್ಯಾಟ್ರಿಕ್ಸ್ ಚೇಂಜ್ ಆಗುತ್ತೆ, ಪರ್ಸೆಂಟೇಜ್ ಅಂದರೆ ಅರ್ಹತೆ ಪರ್ಸೆಂಟೇಜ್ಗಳು ಚೇಂಜ್ ಆಗ್ತಾ ಇದ್ದಾವೆ. ಸೊ ಹಾಗಾಗಿ ತುಂಬ ಚೇಂಜಸ್ ಆಗ್ತಾ ಇರ್ತದೆ. ಹಾಗಾಗಿ ನನ್ನದು ಹೇಳೋದು ಅಂತಂದರೆ, ಪ್ರತಿ ಸತಿನೂ ನಮ್ಮ KEA ವೆಬ್ಸೈಟಲ್ಲಿ ನೋಡ್ದಲ್ಲೇ ಬೇರೆ ಯಾವುದೇ ರೀತಿಯ ಡಿಸಿಷನ್ನ ತಗೋಬಾರ್ದು. ಹಾಗಾಗಿ ಅದರಲ್ಲೆಲ್ಲವೂ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ. ನಂತರ ನಾನು ಈ ಸತಿ ಹೊಸದಾಗಿ ಏನೇನು ಚೇಂಜಸ್ ಆಗಿದೆ ಮತ್ತು ಒಂದೊಂದಾಗೆ ಮಾತಾಡ್ತಾ ಬಂದಾಗ ಹೇಳ್ತಾ ಹೋಗ್ತೀನಿ. ಸರ್, ಈಗ ಇಂಜಿನಿಯರಿಂಗ್ ಮಾಡಬೇಕಂತ ತುಂಬ ವಿದ್ಯಾರ್ಥಿಗಳ ಕನಸಾಗಿರುತ್ತೆ. ಈ ಒಂದು ಡಿಪ್ಲೊಮಾ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮಾಡಬೇಕು ಅಂತ ಅಂದಾಗ DCET ಕೋರ್ಸ್ ಅನ್ನೋದು ಯಾಕೆ ಒಂದು ಮಹತ್ವದ ಅವಕಾಶ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ಓಕೆ, ತುಂಬ ಒಳ್ಳೆ ಕ್ವಶನ್ ಕೇಳಿದ್ರಿ. ಈಗ ಏನಾಗಿದೆ ಅಂದರೆ, ಈಗ ಕೆಲವರು 10ನೇ ಕ್ಲಾಸ್ ಅಂದರೆ 10th ನಂತರ, ಕೆಲವರು PUC ನಂತರ ಇಂಜಿನಿಯರಿಂಗ್ ಮಾಡೋ ಬದಲು ಆ ಟೈಮಲ್ಲಿ ಏನಾಗಿರುತ್ತೆ ಅವ್ರಿಗೆ ಅಂದರೆ, ಓಕೆ ನಾನು ಡಿಪ್ಲೊಮಾ ಮಾಡಿಬಿಡ್ತೀನಿ. ಡಿಪ್ಲೊಮಾ ಮಾಡಿದರೆ ಅದರ ನಂತರ ಮತ್ತೆ ನೋಡೋಣ ಅಂತ ಹೋಗಿ ಡಿಪ್ಲೊಮಾ ಸೇರಿಬಿಟ್ಟಿರ್ತಾರೆ. ಡಿಪ್ಲೊಮಾ ಮಾಡಿದ ಮೇಲೆ ಏನಾಗಿದೆ, ಅದೊಂದು ಲಿಮಿಟ್ ಅಂದರೆ ಅದು ಕೋರ್ಸ್ಗೆ ಒಂದು ಲಿಮಿಟ್ ಇರುತ್ತೆ. ಅವರು ಮುಂದಿನ ಹಂತಕ್ಕೆ ಏನಾದ್ರು ಹೋಗ್ಬೇಕು, ಯಾವುದೇ ಕೆಲಸದಲ್ಲಿರಲಿ, ಅವ್ರಿಗೊಂದು ಮುಂದಿನ ಹಂತಕ್ಕಾಗಲಿ ಪ್ರಮೋಷನ್ಗಾಗಲಿ ಬೇಕು ಅಂತಂದರೆ ಅವ್ರಿಗೆ ಬೇರೆ ಡಿಗ್ರಿ ಬೇಕಾಗುತ್ತೆ. ಹಾಗಾಗಿ ಕರ್ನಾಟಕ ಗೌರ್ಮೆಂಟ್ ಅಂತ ಬೇರೆ ಸ್ಟೇಟಲ್ಲೂ ಇದ್ದಾವೆ. ನಮ್ಮ ಕರ್ನಾಟಕ ಗೌರ್ಮೆಂಟ್ ಬಗ್ಗೆ ಹೇಳೋದಾದರೆ, ಒಂದು DCET ಎಕ್ಸಾಮ್, ಡಿಪ್ಲೊಮೊ CET ಎಕ್ಸಾಮ್ ಇದೆಯಲ್ಲ, ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇದೆಯಲ್ಲ, ಅದೊಂದು ಮಕ್ಕಳಿಗೆ ಒಂದು ಒಳ್ಳೆಯ ಹಾದಿ. ಅವ್ರಿಗೊಂದು ಈಗ ಇಂಜಿನಿಯರಿಂಗ್ ಮಾಡೋದಕ್ಕೆ, ಈಗ ಡಿಪ್ಲೊಮಾ ಮಾಡಿದ್ರು ಎಲ್ಲ ಆದ್ಮೇಲೆ ಯಾಕಂದ್ರೆ 3 ವರ್ಷ ಕೋರ್ಸ್ ಮಾಡಿರ್ತಾರೆ, ಆಮೇಲೆ ರಿಯಲೈಸ್ ಆಗುತ್ತೆ ನಾನು ಇಂಜಿನಿಯರಿಂಗ್ ಮಾಡಬೇಕಾಗಿತ್ತು ಅಂತ. ಅವರಿಗೆ ಈಗ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ. ಅದಲ್ಲದೆ ಏನಂತಾರೆ, ಅವ್ರಿಗೆ ಇನ್ನೊಂದೇನು ಒಳ್ಳೆ ಅವಕಾಶ ಅಂತಂದರೆ, ಈ ಇಂಜಿನಿಯರಿಂಗ್ 4 ವರ್ಷ ಇದ್ದರೆ ಈ ಮಕ್ಕಳಿಗೆ ಬರೀ 3 ವರ್ಷ 25% ಆಲ್ರೆಡಿ ಅವ್ರಿಗೆ ಎಕ್ಸಾಮ್ಷನ್ ಸಿಕ್ಬಿಟ್ಟಿದೆ. ಸೊ ಹಾಗಾಗಿ ಇದೊಂದು ಅತ್ಯುತ್ತಮವಾದಂಥ ಇದು. ಹಾಗಾಗಿ ನಾನು ಹೇಳಿದರೆ
ಪ್ರತಿಯೊಬ್ಬರೂ ಡಿಪ್ಲೊಮಾ ಸಿ ಟಿ ಎಕ್ಸಾಮ್ ಬರೀರಿ, ನೋಡಿಕೊಂಡು ನಂತರ ನೀವು ಇಂಜಿನಿಯರಿಂಗ್ ಹೋಗೋಕ್ಕೆ ಪ್ಲ್ಯಾನ್ ಮಾಡಿ ಅಂತ. ಸರ್, ಈಗ ಪ್ರತಿಯೊಬ್ಬರು ಎಕ್ಸಾಮ್ ಬರೀರಿ ಅಂತ ಹೇಳಿದ್ರಿ, ಆದರೆ ಯಾರು ಎಲಿಜಿಬಲ್ ಇರ್ತಾರೆ ಇದಕ್ಕೆ ಅಂದರೆ ಈಗ ಎಲಿಜಿಬಿಲಿಟಿಗಿಂತ ಮುಂಚೆ ನಾನು ಇನ್ನೊಂದು 2-3 ಪಾಯಿಂಟ್ ಸೇರಿಸ್ಬಿಡ್ತೀನಿ. ಯಾಕೆ ಮಕ್ಕಳು ಅಂದರೆ ವಿದ್ಯಾರ್ಥಿಗಳು ಇಂಜಿನಿಯರಿಂಗನ್ನು ಮಾಡಬೇಕು ಅಂತ ಏನಾಗಿದೆ ಅವರಿಗೆ, ಅದೇ ನಾನು ಹೇಳಿದೆ, ಪ್ರಮೋಷನ್ಗಾಗಲಿ ಬೇರೆ ಹೈಯರ್ಗೆ ಕೆಲವೊಂದು ಕಡೆ ಗೌರ್ಮೆಂಟ್ ಜಾಬಲ್ಲಿ ಸೇರಿಬಿಟ್ಟಿರ್ತಾರೆ. ಅವ್ರಿಗೆ ಈ ಡಿಪ್ಲೊಮಾ ಮಾಡಿದವ್ರಿಗೆ ಅಪ್ ಟು ಬೇರೆ ಲೆವೆಲ್, ಗೆಜೆಟೆಡ್ ಲೆವೆಲ್ಗಾಗಲಿ ಮುಂದಿನ ಲೆವೆಲ್ಗೆ ಹೋಗೋದಕ್ಕೆ ಅವ್ರಿಗೆ ಅವಕಾಶ ಇರಲ್ಲ. ಹಾಗಾಗಿ ಅವ್ರಿಗೆ ಇಂಜಿನಿಯರಿಂಗ್ ಮಾಡಲೇಬೇಕಾಗಿರುತ್ತೆ. ಅಂಥ ಸಮಯದಲ್ಲಿ ಇದೊಂದು ಒಳ್ಳೆಯ ಅವಕಾಶ. ಇನ್ನೊಂದು ಏನಂದ್ರೆ ನೀವು ಕೇಳ್ದಂಗೆ ಎಲಿಜಿಬಿಲಿಟಿ ಯಾರೆಲ್ಲ ಡಿಪ್ಲೊಮಾ ಸಿ ಟಿ ಎಕ್ಸಾಮ್ ಬರೀಬಹುದು ಅಂತ. ಈಗ ಡಿಪ್ಲೊಮಾ ಸಿ ಟಿ ಬರೀಲಿಕ್ಕೆ ಫಸ್ಟ್ ಅವರು ಡಿಪ್ಲೊಮಾ ಮಾಡಿರಬೇಕು. ಡಿಪ್ಲೊಮಾದಂದ್ರೆ ಅವರು ಮಾನ್ಯತೆ ಪಡೆದಿರೋಂಥದ್ದು. ಯಾಕಂದ್ರೆ ಈಗ ತುಂಬ ಫೇಕ್ ಕಾಲೇಜಸ್ ಎಲ್ಲ ಇರ್ತವೆ. ಹಾಗಾಗಿ ದಯವಿಟ್ಟು ಮಕ್ಕಳಿಗೆ ನಾನು ಹೇಳಿದ್ರೆ ಎಲಿಜಿಬಿಲಿಟಿ ಸರ್ಕಾರದಿಂದ ಮಾನ್ಯತೆ ಪಡೆದಿರೋಂತಹ ಯಾವುದೇ ಡಿಪ್ಲೊಮಾ ಕಾಲೇಜಲ್ಲಿ ಅವ್ರದ್ದು ಡಿಪ್ಲೊಮಾ ಮಾಡಿರಬೇಕು. ಮಾಡಿದ ನಂತರ ಬೇರೆ ಬೇರೆ ಕ್ರೈಟೀರಿಯಾಗಳಿದ್ದಾವೆ, ಅದನ್ನ ಒಂದೊಂದೇ ಮಾತಾಡ್ತಾ ಹೋಗೋಣ. ಅಂದ್ರೆ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಡಿಪ್ಲೊಮಾ ಆಗಿರ್ಬೇಕು. ಅಂದ್ರೆ ಶಿಕ್ಷಣ ಸಂಸ್ಥೆ ಕೂಡ ನೀವು ಕನ್ಸಿಡರ್ ಮಾಡಲೇಬೇಕು. ಎಲಿಜಿಬಲ್ ಸರ್ಕಾರದಿಂದ ಮಾನ್ಯತೆ ಪಡೆದಂತಿರೋ ಕಾಲೇಜಿನಲ್ಲಿ ಬರೆದವ್ರಿಗೆ ಮಾತ್ರ ಈ ಎಕ್ಸಾಮ್ ಬರೆಯಕ್ಕೆ ಆಪ್ಷನ್ ಇದೆ. ಕೆಲವೊಂದು ಅದು ಕೂಡಲೇ ಗೊತ್ತಾಗ್ಬಿಡುತ್ತದೆ. ಆಮೇಲೆ ನಮ್ಮ ಮುಂದೆ ಮತ್ತೆ ಬರ್ತಾ ಹೇಳ್ತಾ ಹೋಗ್ತೀನಿ ಅದನ್ನ. ಎನಿ ಡಿಪ್ಲೊಮಾ ಸ್ಟೂಡೆಂಟ್ಸ್ ಅಂತ ಕೂಡ ಹೇಳಿದಿರಿ ಇವಾಗ. ಹೌದು, ಯಾವುದೇ ಡಿಪ್ಲೊಮಾ. ಯಾಕಂದ್ರೆ ಈಗ ಮುಂಚಿನ ಹಾಗೆ 3-4 ಬ್ರಾಂಚ್ ಅಂತಿಲ್ಲ. ಈಗ ಒಂದು 75-80 ಬ್ರಾಂಚ್ಗಳಿದ್ದಾವೆ. ಹಾಗಾಗಿ ಮಕ್ಕಳಿಗೆ ಎಲ್ಲ ರೀತಿಯ ಅವಕಾಶಗಳು ಇದ್ದಾವೆ. ಹಾಗಾಗಿ ಫಸ್ಟ್ ಬೇಕಾಗಿರೋದು ಅವರಿಗೆ ಡಿಪ್ಲೊಮಾ ಬರೆದಿರಬೇಕು, ಆ ಡಿಪ್ಲೊಮಾ ಪಾಸ್ ಆಗಿರಬೇಕು. ಇನ್ನು ಯಾವ ಡಿಪ್ಲೊಮಾ ವಿದ್ಯಾರ್ಥಿಗಳು ಅಂತಂದ್ರೆ ನೇರವಾಗಿ BE ಲ್ಯಾಟರಲ್ ಎಂಟ್ರಿ ಆ ಒಂದು ಪ್ರವೇಶಕ್ಕೆ ಅರ್ಜಿನ ಸಲ್ಲಿಸಬಹುದು ಅಂತ ಆಗದ್ರೆ, ಈಗ ಅಂದ್ರೆ ಒಂದು ಅವ್ರಿಗೆ ಡಿಪ್ಲೊಮಾ, ನಾನು ಹೇಳ್ದಂಗೆ ಡಿಪ್ಲೊಮಾ ಆಗಿರ್ಬೇಕು. ಪಾಸ್ ಆದವರು ಅಪ್ಲೈ ಮಾಡ್ಬೋದು. ಫೈನಲ್ ಇಯರ್ ಅಲ್ಲಿ ಇದಲ್ಲ, ಅದು 3 ವರ್ಷದ ಅಂದ್ರೆ ಸೆಮಿಸ್ಟರ್ ವೈಸ್ ಅಂತಂದ್ರೆ 6 ಸೆಮಿಸ್ಟರ್. ಈಗ 6ನೇ ಸೆಮಿಸ್ಟರ್ಲಿರೋ ವಿದ್ಯಾರ್ಥಿನೂ ಕೂಡ ಈ ಎಕ್ಸಾಮ್ನ ಬರೀಬಹುದು. ಬಟ್ ಅವ್ನು ಫೈನಲ್ ಪಾಸ್ ಆಗಬೇಕು. ಕೆಲವೊಂದು ಕಂಡೀಷನ್ಸ್ ಇದಾವೆ. ಕಂಡೀಷನ್ ಅಂತಂದ್ರೆ ಹೇಗೆ ಹೇಳೋದಂದ್ರೆ ಜನರಲ್ ಮೆರಿಟ್ನವ್ರಿಗೆ 45%ಗಿಂತ ಮೇಲಿರ್ಬೇಕು. ಆಮೇಲೆ ಬೇರೆ ಈ ರಿಸರ್ವೇಷನ್ ಕ್ಯಾಟಗರಿಗಳಿಗೆ SC ST OBC ಅಲ್ಲಿ ಮಿನಿಮಮ್ 40% ಇರಬೇಕು ಅಂತ. ಹಾಗಾಗಿ ಆ ಪರ್ಸೆಂಟೇಜ್ ಇದ್ದು ಡಿಪ್ಲೊಮಾ ಇದೆ, ಆ ಪರ್ಸೆಂಟೇಜ್ ಇದೆ ಅಂತಂದ್ರೆ ಅವರಿಗೆ ಫಸ್ಟ್ ಎಲಿಜಿಬಿಲಿಟಿ ಸಿಕ್ಬಿಡುತ್ತೆ, ಅವ್ರು ಎಕ್ಸಾಮ್ ಬರೀಬಹುದು. ನಂತರ ಬೇರೆ ಬೇರೆ ಕ್ಯಾಟಗರಿಗಳು ಬರ್ತಾ ಹೋಗ್ತದೆ. ಸೊ ಹಾಗಾಗಿ ಇಂಪಾರ್ಟೆಂಟ್. ಸಾರಿ, ಹಾಗಾದ್ರೆ ಜನರಲ್ ಕ್ಯಾಟಗರಿಗೆ ಮತ್ತೆ SC ST ಹಿಂದುಳಿದ ವರ್ಗಗಳಿಗೆ ಇಷ್ಟೇ ಶೇಕಡವಾರು ಇದು ಕ್ವಾಲಿಫೈಡ್ ಆಗಿರ್ಬೇಕಂತ ನೀವು ತಿಳಿಸ್ಕೊಟ್ಬಿಟ್ರಿ. ಸೊ ಎಷ್ಟು ಪರ್ಸೆಂಟೇಜ್ ಇರಬೇಕು ಅವರಿಗೆ ಮಾತ್ರ ಪ್ರವೇಶ ಇದೆ ಅಂತ. ಬೇರೆ ಏನಾದರೂ ನಿರ್ಬಂಧನೆಗಳು ಇದೆಯಾ ಇದರಲ್ಲಿ? ಹಾಗಾದ್ರೆ ಪ್ರವೇಶ ಪಡಬೇಕು ಈಗ ಅದೇ ಹೇಳ್ತಾ ಇದ್ದೀನಲ್ಲ, ನಮಗೆ ಏನು 2026 ಅಲ್ಲಿ ಚೇಂಜಸ್ ಅಂತ. ಮುಂಚೆ ಏನಿತ್ತು ಅಂತಂದ್ರೆ, ಈಗ ಎಕ್ಸಾಂಪಲ್ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಡಿಪ್ಲೊಮಾ ಮಾಡಿದ್ರೆ ಅವನು ಸಿವಿಲಲ್ಲೇ ಇಂಜಿನಿಯರಿಂಗ್ ಮಾಡಬೇಕಾಗಿತ್ತು. ಈಗ ಹೊಸ ರೂಲ್ಸಲ್ಲಿ ಹೆಂಗಾಗಿದೆ ಅಂತಂದರೆ, ಅದಕ್ಕೆ ನಾನು ಹೇಳ್ತಿರೋದು, ನೀವು ಯಾವಾಗಲೂ ವೆಬ್ಸೈಟ್ ನೋಡಿ. ಕೆಲವ್ರಿಗೆ ಏನಾಗಿದೆ, ತಗೊಳ್ಳುವ ಸಿವಿಲ್ ತೊಗೊಂಡ್ಬಿಟ್ರು, ಬಟ್ ಕಂಪ್ಯೂಟರ್ ಸೈನ್ಸ್ ಮಾಡೋಕ್ಕೆ ಆಸೆ ಇದೆ. ಮುಂಚೆ ಅವಕಾಶ ಇರಲಿಲ್ಲ. ಈಗ ಏನಾಗಿದೆ ಅಂದರೆ, ಸಿವಿಲ್ ತೊಗೊಂಡ್ರು ಅವನು ಕಂಪ್ಯೂಟರ್ ರಿಲೇಟೆಡ್ ಸಬ್ಜೆಕ್ಟ್ಗಳಲ್ಲಿ ಅವನು ಇಂಜಿನಿಯರಿಂಗ್ ಮಾಡ್ಬೋದು. ಮತ್ತು ಅದೇ ಕಂಡೀಷನ್ ಇದ್ದಾವೆ, ಎಲ್ಲ ಕಾಲೇಜಿಗೂ ಮ್ಯಾಪಿಂಗ್ ಆಗಿರಲ್ಲ, ಎಲ್ಲ ಬ್ರಾಂಚ್ಗೆ ಇದಕ್ಕೂ ಮ್ಯಾಪಿಂಗ್ ಆಗಿರಲ್ಲ. ನೋಡ್ಕೊಳ್ಳಿ, ಯಾಕಂದರೆ ಈಗ ಏನಾಗಿದೆ ಅಂದರೆ, ಇಂಜಿನಿಯರಿಂಗ್ ಕಾಲೇಜಲ್ಲೂ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇದ್ದಾವೆ, ಅಟಾನಮಸ್ ಇಂಜಿನಿಯರಿಂಗ್ ಕಾಲೇಜ್ ಇದ್ದಾವೆ, ಡೀಮ್ಡ್ ಯೂನಿವರ್ಸಿಟಿಲಿ ಇಂಜಿನಿಯರಿಂಗ್ ಇದೆ, ಯೂನಿವರ್ಸಿಟಿ ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿದ್ದಾವೆ. ಹಾಗಾಗಿ ಅಲ್ಲಲ್ಲಿಗೆ ಹೋದಾಗ ಯಾವ ರೀತಿ ಮ್ಯಾಪಿಂಗ್ ಆಗಿರುತ್ತೆ ಅಂತ ಪ್ರತಿ ವರ್ಷವೂ CETನವ್ರು ಮ್ಯಾಪಿಂಗ್ ಮಾಡಿರ್ತಾರೆ. ಕೆಲವೊಂದು ಕೋರ್ಸ್ಗಳಿಗೆ ಯಾವುದು ಅಂತಂದರೆ, ಈಗ ಹೇಳಿದ್ರೆ ಪ್ರಿಂಟಿಂಗ್ ಟೆಕ್ನಾಲಜಿ ಅಂತನೋ, ಫ್ಯಾಷನ್ ಟೆಕ್ನಾಲಜಿ ಅಂತ ಕೆಲವೊಂದು ಕೋರ್ಸ್ಗಳಿದ್ದಾವೆ ಡಿಪ್ಲೊಮಾದಲ್ಲಿ. ಅವರು ಸಡನ್ ಆಗಿ ಬೇರೆ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಮ್ಯಾಪ್ ಆಗಲ್ಲ. ಹಾಗಾಗಿ ನಾನು ಈಗ ಆಗಲ್ಲ ಅಂತ ಹೇಳಿದ್ದೀನಿ, ನಂತರ ಚೇಂಜಸ್ ಆದರೂ ಆಗ್ಬೋದು. ಹಾಗಾಗಿ ನಾನು ಹೇಳೋದಂದ್ರೆ, ನೀವು ಅಪ್ಲೈ ಮಾಡೋ ಮುಂಚೆ ನಿಮ್ಮ ಆಸಕ್ತಿ ಏನು, ನಿಮಗೆ ಯಾವುದು ಇಷ್ಟ ಇದೆ ಅದನ್ನು ಫಸ್ಟ್ ನೋಡಿ. ಅದಾದ ನಂತರ ನೀವು ಆಲ್ರೆಡಿ ಡಿಪ್ಲೊಮಾ ಮಾಡಿಬಿಟ್ಟಿದ್ದೀರಾ, ಈಗ ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ಆ ಡಿಪ್ಲೊಮಾ ಮಾಡಿದ್ರೆ ಈ ಕೋರ್ಸ್ ಆಗುತ್ತಾ? ಕೆಲವೊಮ್ಮೆ ಹೇಗಾಗುತ್ತೆ, ಅಟಾನಮಸ್ ಕಾಲೇಜಿಗೆ ಅಪ್ಲೈ ಆಗುತ್ತೆ, ಬಟ್ ಅಂಡರ್ ಅಫಿಲಿಯೇಟೆಡ್ ಕಾಲೇಜಿಗೆ ಅಪ್ಲೈ ಆಗಲ್ಲ ಅಂತಿರುತ್ತೆ. ಸೊ ಅವೆಲ್ಲವನ್ನೂ ನಮಗೇನಾಗುತ್ತೆ, ತುಂಬ ಡೀಟೇಲ್ ಆಗಿ ಇಲ್ಲಿ ಹೇಳಕ್ ಹೋಗಲ್ಲ, ಯಾಕಂದ್ರೆ ನಮ್ಮ ಸಮಯದ ಇದಿರೋದ್ರಿಂದ. ಪ್ರತಿ ಏನಾದ್ರು ಕಂಡೀಷನ್ ಇದ್ದನ್ನು ಮ್ಯಾಪಿಂಗ್ ಮಾಡಿರ್ತಾರೆ, ಯಾವ ಬ್ರಾಂಚಿನವರು ಯಾವ್ಯಾವ ಕೋರ್ಸ್ಗಳಿಗೆ ಇಂಜಿನಿಯರಿಂಗಿಗೆ ಹೋಗ್ಬೋದು ಅಂತ. ಹಾಗಾಗಿ ಅದನ್ನ ಪ್ರತಿ ವರ್ಷ ನೋಡಿ. ನಾನು ಹೇಳಿದಲ್ಲ ಚೇಂಜಸ್, ಮುಂಚೆ ಈ ಆಪ್ಷನ್ ಇರಲಿಲ್ಲ. ಮೆಕ್ಯಾನಿಕಲ್ ಮಾಡಿದವನಿಗೆ ಮೆಕ್ಯಾನಿಕಲ್, ಆಟೋಮೊಬೈಲ್ ಅಷ್ಟೇ ಇದ್ದಿದ್ದು, ಅವನಿಗೆ ಬೇರೆ ಇರಲಿಲ್ಲ. ಸಿವಿಲ್ ಮಾಡಿದಂಗೆ ಸಿವಿಲ್, ನಂತರ ಬೇರೆ ಸ್ಟ್ರಕ್ಚರಲ್ ಈಗೆಲ್ಲ ಬಂದು ಅಂಥದ್ದಿಗೆ ಸಿವಿಲ್ ರಿಲೇಟೆಡ್ ಇದ್ದು. ಈಗ ಹಾಗಲ್ಲ, ಬೇರೆ ಬ್ರಾಂಚ್ ಮಾಡಿದ್ರು ಅವನು ಯಾವುದೇ ಅವನಿಗೆ ಇಷ್ಟದ ಬ್ರಾಂಚ್ಗೆ ಹೋಗ್ಬೋದು. ಬಟ್ ನನ್ನ ಪರ್ಸನಲ್ ಸಜೆಷನ್ ಕೇಳಿದ್ರೆ, 3 ವರ್ಷ ಒಂದು ಸಬ್ಜೆಕ್ಟ್ ಓದಿರ್ತಾರೆ, ಅದ್ರ ನಂತರ ಬಿಲ್ಡ್ ಮಾಡೋಕ್ಕೋಸ್ಕರ ಅವ್ರು ಇಂಜಿನಿಯರಿಂಗ್ ಹೋಗೋದ್ರಿಂದ ಸ್ವಲ್ಪ ಇಂಟ್ರೆಸ್ಟ್ ಇದ್ದು ನಾನು ಮಾಡೇ ಮಾಡ್ತೀನಿ ಅನ್ನೋದಾದರೆ ಬ್ರಾಂಚ್ ಚೇಂಜ್ ಮಾಡಲಿ. ಇಲ್ಲ ಅಂದರೆ ಅವರವರ ಬ್ರಾಂಚಿನಲ್ಲಿ ಇಂಜಿನಿಯರಿಂಗ್ ಮಾಡೋದ್ರಿಂದ ಅವ್ರಿಗೆ ತುಂಬ ಬ್ರೈಟ್ ಫ್ಯೂಚರ್ ಇದೆ. ಯಾಕೆಂದರೆ ಡಿಪ್ಲೊಮಾದಲ್ಲಿ ಏನು ಅಂತಂದರೆ, ಅವರಿಗೆ
ಪ್ರಾಯೋಗಿಕ ಇದು ಜಾಸ್ತಿ, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಜಾಸ್ತಿ. ಆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಅವರು ಇಂಜಿನಿಯರಿಂಗ್ ಫರ್ದರ್ ಓದಕ್ಕೆ ಹೋದಾಗ ತುಂಬಾ ಬೆನಿಫಿಟ್ ಆಗುತ್ತೆ ಮಕ್ಕಳಿಗೆ. ಓಕೆ. ಬಟ್ ಏನು ನೀವು ಹೇಳ್ದಂಗೆ ಯಾವ ಬ್ರಾಂಚ್ ಯಾರು ಬೇಕಾದ್ರೂ ತಗೋಬಹುದು, ಬಟ್ ಮ್ಯಾಪಿಂಗ್ ಆಗಿದೆಯಾ ಅಂತ CET ನೋಡ್ಲಿ. ಈಗ ಕಂಡೀಷನ್ ಕೊಟ್ಬಿಟ್ಟಿರ್ತಾನೆ, ಗೌರ್ಮೆಂಟ್ ಕಾಲೇಜ್ಗಳಿಗೆ ಹೇಗಾಗುತ್ತೆ, ಅಟಾನಮಸ್ ಹೇಗೆ ಅಂತ ಅನ್ನೋದನ್ನ ಅವನು ಟೈಮ್ ಟು ಅದನ್ನ ವೆಬ್ಸೈಟಲ್ಲಿ ಹಾಕ್ತಾ ಇರ್ತಾರೆ ಅವ್ರದ್ದು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ. ಅದಕ್ಕೆ ನಾನು ಪ್ರತಿ ಸತಿ ಹೇಳುವಾಗಲೂ ಹೇಳೋದೇನೆ ಆ ವೆಬ್ಸೈಟ್ ನೋಡ್ತಾ ಇರ್ರಿ, ತುಂಬಾ ಇನ್ಫಾರ್ಮೇಶನ್ ಬರ್ತಾ ಇರ್ತದೆ. ಹಾಗಾಗಿ ಸರ್, ಅಂದ್ರೆ ಈಗ ಡಿಪ್ಲೊಮಾದಲ್ಲಿ ಪ್ರಾಯೋಗಿಕವಾಗಿ ಅವರು ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡಿರ್ತಾರೆ, ಇಲ್ಲಿ ಥಿಯರಿಟಿಕಲ್ ಆಗಿ ಕೂಡ ತಿಳ್ಕೊಂಡು ಬ್ಲೆಂಡ್ ಆಗುತ್ತೆ ಅಂಡ್ ಈಸಿ ಟು ಲರ್ನ್ ಮೋರ್ ಅಂತ ಹೇಳ್ತಾರೆ. ಹಾಗಾಗಿ ಮೋದಿದಂತಹ ರೆಸ್ಟ್ರಿಕ್ಷನ್ಸ್ ಈಗಿಲ್ಲ, ಯಾವುದೇ ರೀತಿಯಿಂದ ಮೆಕ್ಯಾನಿಕಲ್ ಮಾಡಿದವರು ಅದನ್ನೇ ಆಯ್ಕೆ ಮಾಡ್ಕೋಬೇಕನ್ನ ನಿರ್ಬಂಧನೆ ಕೂಡ ಇಲ್ಲ. ಈ ನಿಟ್ಟಿನಲ್ಲಿ ಮತ್ತೊಂದು ಪ್ರಶ್ನೆ ಕೇಳಲೇಬೇಕು. ಈಗ ಅಂತಿಮ ವರ್ಷದ ಡಿಪ್ಲೊಮಾ ವಿದ್ಯಾರ್ಥಿಗಳು ಅಂತ ಇಟ್ಕೊಳ್ಳೋ, ಫೈನಲ್ ಇಯರ್ ಅಲ್ಲಿ ಇರ್ತಾರೆ, ಜೊತೆಗೆ ಫಲಿತಾಂಶಕ್ಕೋಸ್ಕರ CET ಎಂಟ್ರೆನ್ಸ್ ಎಕ್ಸಾಮ್ ಬರೆದ್ಬಿಟ್ಟು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಅಂತವರು ಕೂಡ ಅರ್ಜಿನ ಸಲ್ಲಿಸಬಹುದಾ ಇದಕ್ಕೆ? ಹೌದೌದು. ಈಗ ಹೆಂಗಿರೋ ಪರೀಕ್ಷೆ ರಿಸಲ್ಟ್ಸ್ ಬಂದೇ ಇರಬೇಕು ಅಂತೇನಿಲ್ಲ. ನಾನು ಆಗ್ಲೇ ಹೇಳ್ದಂಗೆ 6ನೇ ಸೆಮಿಸ್ಟರ್ ಅಂದ್ರೆ ಫೈನಲ್ ಇಯರ್ ಅಲ್ಲಿರೋ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಹಾಕ್ಬೋದು, ಎಕ್ಸಾಮು ಬರಿಬೋದು. ಬಟ್ ಆ ರ್ಯಾಂಕ್ ಬರೋ ಮುಂಚೆ ಅವ್ರದ್ದು ಎಕ್ಸಾಮ್ ಎಲ್ಲ ಆಗಿ ರಿಸಲ್ಟ್ಸ್ ಬಂದಿರಬೇಕು ಒಂದು. ಹಾಗಾಗಿ ಅದು ರಿಸಲ್ಟ್ಸ್ ಬಂದ ನಂತರ ರ್ಯಾಂಕ್ ಎಲ್ಲ ಕನ್ಸಿಡರ್ ಆಗೋದು. ಓಕೆ. ಈಗ ನಾವು DCETಗೆ ನಾವೇನಾದ್ರೂ ಅಪ್ಲಿಕೇಶನ್ ಹಾಕಿದ್ರೆ ಮಾತ್ರ ನಮಗೆ ಪ್ರವೇಶ ಖಚಿತ ಅಂತ ನಾವು ಅಂದ್ಕೊಳ್ಬೇಕಾಗತ್ತಾ? ಕನ್ಫರ್ಮೇಶನ್ ಅಂತ ಇಲ್ಲ, ಅದು ಒಂದು ದಾರಿ ಅಷ್ಟೇ. ಅಂದ್ರೆ ಡಿಪ್ಲೊಮಾ CET ಎಕ್ಸಾಮ್ ಬರೆದ್ರೆ ಅವರಿಗೆ ಬೇಕಾದ ಕಾಲೇಜು, ನಾ ಹೇಳ್ದೆ ಇಲ್ಲ, ಈ CETಗೂ ಡಿಪ್ಲೊಮಾ CETಗೂ CET ಅಂತಂದ್ರೆ ಅವರು ಪ್ರಥಮ ವರ್ಷದ ಇಂಜಿನಿಯರಿಂಗಿಗೆ ಹೋಗ್ತಾರೆ. ಡಿಪ್ಲೊಮಾ CET ಅಂದ್ರೆ ಅವ್ರಿಗೆ ಆಲ್ರೆಡಿ 1 ವರ್ಷ ಜಂಪ್, ಸೆಕೆಂಡ್ ಇಯರ್ಗೆ ಹೋಗ್ತಾರೆ, ಅವರಿಗೆ 1 ವರ್ಷ ಅಡ್ವಾಂಟೇಜಸ್ ಇದೆ. ಬಟ್ ಆದ್ರೆ ಏನಾಗುತ್ತೆ ಅವ್ರಿಗೆ ಅಂದ್ರೆ ಈಗ ನೀವು ಇದು ಹೇಳ್ದಂಗೆನೆ ಅವ್ರಿಗೊಂದು ದಾರಿ ಅಷ್ಟೇ. ಆ ಎಕ್ಸಾಮ್ ಬರೆದ್ರೆ ಅವ್ರಿಗೆ ಹೋಗ್ಬೋದು. ಮತ್ತೆ ಕಾಂಪಿಟೇಷನ್ ಹೇಳಕ್ ಹೋಗೋದಾದ್ರೆ ನೀವು ಫಸ್ಟ್ PU ಇದ್ರೆ ಸೆಕೆಂಡ್ PUC ಬರೋದಂತ CET ಬರೆದವರು 2.5 ಲಕ್ಷ 3 ಲಕ್ಷ ಜನ ಇರ್ತಾರೆ. ಅಲ್ಲಿ ಸ್ಕೋರ್ ಮಾಡಿ ಒಳ್ಳೆ ಕಾಲೇಜ್ನ ತಗೊಳ್ಳೋದು ತುಂಬಾ ಕಷ್ಟ. ಬಟ್ ಅದೇ ಡಿಪ್ಲೊಮಾ ಮಾಡಿದವನಿಗೆ ಅಲ್ಲಿ ನಂಬರ್ ಕಮ್ಮಿ, ಕಾಂಪಿಟೇಷನ್ ಕಮ್ಮಿ, 25-30 ಸಾವಿರ ಜನ ಹುಡುಗಿರ್ತಾರೆ. ಅವರಿಗೆ ನಾನು ಯಾಕಂದ್ರೆ ಯಾವುದೇ ಕಾಲೇಜ್ ಹೆಸರು ಹೇಳಕ್ ಹೋಗಲ್ಲ, ಕರ್ನಾಟಕದ ರಾಜ್ಯದ ನಂಬರ್ 1 ಕಾಲೇಜ್ ಇದೆ ಅಂತ ಅನ್ಕೊಳ್ಳಿ, ಅವನು CET ಮಾಡಿ ಅಲ್ಲಿ ಹೋಗೋದಕ್ಕೆ ತುಂಬಾ ಕಷ್ಟ ಇದೆ. ಆ 2 ಲಕ್ಷ ಜನದಲ್ಲಿ ಅವನು ವಿತಿನ್ 200 ರ್ಯಾಂಕ್ ಎಲ್ಲ ತಗೊಂಡು ಹೋಗೋದು ಕಷ್ಟ. ಬಟ್ ಅದೇ ಆದ್ರೆ ಅವ್ನು ಡಿಪ್ಲೊಮಾ ಮಾಡಿದ್ರೆ ಅವನಿಗೆ ಈಸಿಯಾಗಿ ಹೋಗೋ ಚಾನ್ಸಸ್ ಇದೆ, ಯಾಕಂದ್ರೆ ಕಾಂಪಿಟೇಷನ್ ಕಮ್ಮಿ. ಹಾಗಾಗಿ ಅದರಿಂದ ಏನಾಗುತ್ತೆ ಅಂತಂದ್ರೆ ಇದು ಒಂದು ದಾರಿ. ಯಾಕಂದ್ರೆ ಅವ್ನು CET ಯಾವುದೇ ಕೋರ್ಸ್ ತಗೊಳ್ಳೋದಾದ್ರು ಎಂಟ್ರೆನ್ಸ್ ಎಕ್ಸಾಮ್ ಮ್ಯಾಂಡೇಟ್ರಿ, ಕಂಪಲ್ಸರಿ. ಅವನು ಈ CET ಪ್ರೋಸೆಸ್ KE ಇಂದ ಅಲ್ದಿದ್ರು ಅವನು ಮ್ಯಾನೇಜ್ಮೆಂಟ್ ಇಂದ ಹೋಗ್ತೀನಿ, ಕೆಲವೊಂದು ಮ್ಯಾನೇಜ್ಮೆಂಟ್ ಪೋರ್ಟಲ್ ಹೋಗಿ ಸೇರ್ಕೋಬಹುದು, ಕೆಲವರಿಗೆ ಆಪ್ಷನ್ಸ್ ಇದಾವೆ. ಅವ್ರಿಗೆ CET ಸೆಲ್ಲಿಂದ ಹೋಗಿ ಬರಲ್ಲ, ಬಟ್ ಅವ್ರು ಮ್ಯಾನೇಜ್ಮೆಂಟ್ ಕೋರ್ಸ್ಗೆ ಹೋಗ್ಬೋದು. ಬಟ್ ಕಂಪಲ್ಸರಿ ಎಕ್ಸಾಮ್ ಬರೆದಿರ್ಬೇಕು. ಡಿಪ್ಲೊಮಾ CET ಎಕ್ಸಾಮ್ ಬರೀದಲ್ಲೇ ಅವರಿಗೆ ಯಾವುದೇ ಕಾರಣಕ್ಕೂ ಈ ಕೋರ್ಸ್ಗಳಿಗೆ ಹೋಗೋಕ್ಕಾಗಲ್ಲ. ಇಟ್ಸ್ ಅ ಮ್ಯಾಂಡೇಟ್ರಿ ಅಂತಾರಲ್ಲ, ಹಾಗಾಗಿ ಬರೀಲೇಬೇಕು ಅವರು. ಇದೊಂದು ದಾರಿ. ಬಟ್ ಅಂದ್ರೆ ನಾನು ಎಕ್ಸಾಮ್ ಬರೆದ್ಬಿಟ್ಟಿದ್ದೀನಿ, ನನಗೆ ಇಂಜಿನಿಯರಿಂಗ್ ಕೊಡ್ತಾರೆ, ಅದಿಲ್ಲ. ಅದಾದ ನಂತರ ತುಂಬಾ ಬೇರೆ ಬೇರೆ ಕಂಡೀಷನ್ಗಳಿದಾವೆ. ನಾನು ಹೇಳಿದ್ನಲ್ಲ, ಹಾಗಾಗಿ ಅವರು ಪಾಸ್ ಆಗಿರ್ಬೇಕು, ಮಿನಿಮಮ್ ಪರ್ಸೆಂಟೇಜ್ ಕ್ರೈಟೀರಿಯಾ ಬರಬೇಕು, ಇನ್ನು ಮುಂದೆ ಬರ್ತದೆ ಅಲ್ಲ ಬೇರೆ ಬೇರೆ ಕೆಟಗರಿ ಬಂದಾಗ ಏನೇನು ಬೇಕು ಅಂತ. ಹಾಗಾಗಿ ಅದು ಬರದೇ ಅಂದ್ಕೂಡಲೇ ನಾನು ಸಿಕ್ತು ಅಂತಲ್ಲ, ಅದೊಂದು ದಾರಿ ಅಷ್ಟೇ. ಓಕೆ. ಸೊ ಅಂದ್ರೆ ತುಂಬಾ ಸಂತೋಷದ ವಿಚಾರ, ಇಲ್ಲಿ ಖುಷಿ ಕೊಡ್ತಾ ಇರೋದು ಏನಂತ ಅಂದ್ರೆ CETಗಿಂತ ನೀವು ಡಿಪ್ಲೊಮಾ ಮಾಡಿರೋರಿಗೆ ಇದು ಒಂದು ಆದಿ ತುಂಬಾ ಸುಗಮವಾಗುತ್ತೆ, ಈಸಿ ಆಗುತ್ತೆ. ಸೊ ಹಾಗಾಗಿ ಡಿಪ್ಲೊಮಾ ಮಾಡಿದವರಿಗೆ ಸ್ವಲ್ಪ ಎಂಟ್ರಿ ಬೇಗ ತಗೊಳ್ಬಹುದು. ಯಾಕಂದ್ರೆ ಅವ್ರು ಅಲ್ಲೇ 3 ವರ್ಷದಲ್ಲಿ ತುಂಬಾ ಅಂದ್ರೆ ಈ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಎಲ್ಲ ತಗೊಂಡ ಕಾರಣ ಅವರಿಗೆ ಇನ್ನೂ ಇನ್ಸೈಟ್ ಜಾಸ್ತಿ ಇರುತ್ತೆ ಇಂಜಿನಿಯರಿಂಗ್ ಅಲ್ಲಿ ಇದೇ ಮಾಡ್ಬೇಕು ಅಂತ. ಹಾಗಾಗಿ ನಾನು ಹೇಳಿದ್ರೆ PUC ಇವರಿಗೆ ತುಂಬಾ ಅಡ್ವಾಂಟೇಜಸ್ ಇದೆ. ನಾನು ತುಂಬಾ ಹುಡುಗರನ್ನ ನೋಡಿದ್ದೀನಿ, ಅವರಿಗೆ ಒಂಥರ ನಾನು ಆವರೇಜ್ ಅಂತ ಹೇಳಕ್ಕಾಗಲ್ಲ, ಅವ್ರಿಗೆ ತುಂಬಾ ಕಷ್ಟ ಆಗ್ತಿತ್ತು ಅಂತ ಕಾಲೇಜುಗಳಿಗೆ ತಗೊಳಕ್ಕೆ. ಬಟ್ ಡಿಪ್ಲೊಮಾದಿಂದ ಒಳ್ಳೆ ಕಾಲೇಜುಗಳನ್ನ ತಗೊಂಡಿದ್ದಾರೆ ಅಂತ, ತುಂಬಾ ಒಳ್ಳೆ ಪೊಸಿಷನ್ಗೆಲ್ಲ ಹೋಗಿದ್ದಾರೆ. ಮತ್ತೊಮ್ಮೆ ಇದೊಂದನ್ನ ನಾನು ದೃಢಪಡಿಸ್ಕೊಳ್ಳಬೇಕಾಗುತ್ತೆ. ಯಾಕಂದ್ರೆ ಯಾವುದೇ ಡಿಪ್ಲೊಮಾ ವಿದ್ಯಾರ್ಥಿಗಳು ಲ್ಯಾಟ್ರಲ್ ಎಂಟ್ರಿ ಯೋಜನೆ ಅಡಿ ಏನಾದರೂ ಅಂದ್ರೆ ಯಾವುದೇ ಇಂಜಿನಿಯರಿಂಗ್ ನಾವು ವಿಭಾಗವನ್ನು ಆಯ್ಕೆ ಮಾಡ್ಕೊಳ್ಬಹುದಾ, ಹೇಗೆ? ಮತ್ತೊಂದ್ಸರಿ ನೀವು ಅದನ್ನ ಅದೇ ಹೇಳಿದ್ನಲ್ಲ, ಈಗಿನ ಗೈಡ್ಲೈನ್ಸ್ ಪ್ರಕಾರ ಡಿಪ್ಲೊಮಾ ಮಾಡಿದವರು ಅದೇ ಹೇಳಿದಾಗ ಕೆಲವೊಂದು 2-3 ಕೋರ್ಸ್ಗಳು ಬಿಟ್ರೆ ಅವ್ರು ಯಾವ ಬ್ರಾಂಚಿಂದ ಯಾವ ಬ್ರಾಂಚ್ ಬೇಕಾದ್ರೂ ತಗೋಬಹುದು. ಮೆಕ್ಯಾನಿಕಲ್ ತಗೊಂಡು ಅವ್ನು ಕಂಪ್ಯೂಟರ್ ಸೈನ್ಸ್, AML ತಗೋಬಹುದು. ಬಟ್ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ಅವ್ರು ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕು. ಹಾಕ್ತಾನೆ ಅಂತ ಅನ್ಕೊಳ್ತಾರೆ ಅವ್ನು ಇಂಟ್ರೆಸ್ಟ್ ಇಂದ ಹೋಗೋದ್ರಿಂದ. ಓಕೆ ಸರ್, ಮತ್ತು ಒಂದು ಕಡೆ ಈ ಡಿಫ್ರೆನ್ಸ್ ಏನಿರುತ್ತೆ ಅಂತ ನಾವು ತಿಳ್ಕೊಬೇಕಂದ್ರೆ, DCET ನಾವು ಅದಕ್ಕೆ ಅರ್ಜಿಯನ್ನು ಹಾಕಬೇಕಾದ್ರೆ ಅದಕ್ಕೆ ಏನು ಎಲಿಜಿಬಿಲಿಟಿ ಬೇಕೋ, ಪ್ರವೇಶ ಪಡ್ಕೊಳ್ಳೋದಕ್ಕೆ ಏನು ಎಲಿಜಿಬಿಲಿಟಿ ಬೇಕೋ, ಯಾವ್ದಾದ್ರು ಡಿಫ್ರೆನ್ಸ್ ಇದೆಯಾ? ಹೇಗಾದ್ರೂ ಅದು ಕ್ಯಾಟಗರೈಸ್ ಮಾಡ್ಬೋದು? ಎಸ್, ಡಿಫ್ರೆನ್ಸ್. ಈಗ ನೀವು ಹೇಳೋದೇನಂತಂದ್ರೆ ಅಪ್ಲಿಕೇಶನ್ ಹಾಕೋದಿಕ್ಕೂ ಪ್ರವೇಶಕ್ಕೂ ಏನು ಡಿಫ್ರೆನ್ಸ್ ಅಂದ್ರೆ
ಅಂದ್ರೆ ಒಂದಕ್ಕೊಂದು ಸಂಬಂಧ ಅದು. ಅಂದ್ರೆ ಅಪ್ಲಿಕೇಶನ್ ಹಾಕದಲ್ಲೇ ನೀವು ಅಡ್ಮಿಷನ್ ಅಂದ್ರೆ ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ಇದು ಅಪ್ಲಿಕೇಶನ್ ಒಂದು ಸ್ಟಾರ್ಟಿಂಗ್ ಅದು ಹೇಳಿದ್ನಲ್ಲ ನಿಮ್ಗೆ, ಅದೊಂದು ಬ್ರಿಡ್ಜ್, ಅದು ಬೇಕೇ ಬೇಕು ಅನ್ನೋದಕ್ಕೋಸ್ಕರ. ಅದು ಎಕ್ಸಾಮ್ ಬರೆದ ನಂತರ ಅವ್ರಿಗೆ ರ್ಯಾಂಕ್ ಮೇಲೆ, ಅವ್ರಿಗೆ ಯಾವ ಕೆಟಗರಿ ಮೇಲೆ, ಅವ್ರಿಗೆ ಯಾವ ಬ್ರಾಂಚ್ ಇಷ್ಟ ಅನ್ನೋದ್ರ ಮೇಲೆ ಅವರಿಗೆ ಅಡ್ಮಿಷನ್ ಆಗೋದು. ಸೊ ಹಾಗಾಗಿ ಇವೆರಡಕ್ಕೂ ಡಿಫ್ರೆನ್ಸ್ ಇದೆ. ಇದು ಒಂದು ದಾರಿ. ಇದು ದಾರಿಯ ನಂತರ ಬೇರೆ ಬೇರೆ ಪ್ಯಾರಾಮೀಟರ್ ಅಂದ್ರೆ ನಾನು ಹೇಳಿದಾಗೇನೆ ಅವ್ರಿಗೆ ಎಕ್ಸಾಮ್ ಬರೆದು ಬಿಡ್ಬೋದು, 45% ಇದೆ, ಎಲಿಜಿಬಿಲಿಟಿ ಇದೆ. ನಂತರ ಅವರು ಯಾವ ಕಾಲೇಜಿಗೆ ಬೇಕು, ಯಾವ ಕೋರ್ಸ್ ಚೂಸ್ ಮಾಡಬೇಕು, ಅವ್ರ ರ್ಯಾಂಕ್ ಅಲ್ಲಿಗೆ ಮ್ಯಾಚ್ ಆಗುತ್ತಾ. ಒಂದು 50,000 ರ್ಯಾಂಕ್ ತಗೊಂಡು ಯಾವುದೋ ಒಂದು ಟಾಪ್ ಕಾಲೇಜಲ್ಲಿ ಹಾಕ್ತಿದ್ರೆ ಅವ್ರಿಗೆ ಸಿಗೋದಿಲ್ಲ. ಅವ್ರು ಅವಾಗ ಆ ಥರದ್ದೆಲ್ಲ ಕಂಡೀಷನ್ ಬರೋದ್ರಿಂದ ಅವರಿಗೆ ಈ ಎಕ್ಸಾಮ್ ಬರೆಯೋದಕ್ಕೂ ಅಡ್ಮಿಷನ್ಗೂ ಡಿಫ್ರೆನ್ಸ್ ಇರುತ್ತೆ. ಅವ್ರು ನೋಡ್ಕೊಡ್ಬೇಕಾಗತ್ತೆ ಅದನ್ನ. ಸರ್, ಈಗ ಮತ್ತೊಂದು ಕಡೆ ನಾವು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀವಿ, ಆದರೆ ಕೆಲವೊಬ್ರು ಮಾತ್ರ ಡಿಸಪಾಯಿಂಟ್ ಆಗೋದು ಬೇಡ. ಯಾಕಂದ್ರೆ ಈಗ ಪರೀಕ್ಷೆಯನ್ನ ಬರಿತಾ ಇರ್ತಾರೆ, ಫೈನಲ್ ಇಯರ್ ಅಲ್ಲೂ ಇರ್ತಾರೆ, ಬಟ್ ಬ್ಯಾಕ್ಲಾಗ್ ಇರುತ್ತಲ್ಲ, ಅಂಥವ್ರು ಏನಾದರೂ ನಾವು TCETಗೆ ನಾವು ಅಪ್ಲಿಕೇಶನ್ ಹಾಕ್ಬಹುದಾ ಅಂತ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಬ್ಯಾಕ್ಲಾಗ್ ಇದೆ, ಅದೆಲ್ಲ ಕಂಪ್ಲೀಟ್ ಮಾಡ್ಕೊಂಡೇ ನಾವು ಇದಕ್ಕೆ ಎಂಟ್ರೆನ್ಸ್ ತಗೊಳ್ಬೇಕಾಗತ್ತಾ ಅಂತ. ಬಟ್ ಅದೇ ಬ್ಯಾಕ್ಲಾಗ್ ಇದ್ರೂ ಪರೀಕ್ಷೆ ಅಂತೂ ಬರಿಬೋದು. ಡಿಪ್ಲೊಮಾ CET ಎಕ್ಸಾಮ್ ಅನ್ನ ಬರೆಯೋಕ್ಕೆ, ಅಪ್ಲಿಕೇಶನ್ ಫಿಲ್ ಮಾಡೋಕ್ಕೆ ಯಾವುದೇ ರೀತಿ ನಿರ್ಬಂಧನೆ ಇಲ್ಲ. ಆದರೆ ಈ ರ್ಯಾಂಕ್ ಬರುವ ಮುಂಚೆ ಆ ಬ್ಯಾಕ್ಲಾಗ್ ಇರೋ ಎಲ್ಲಾ ಸಬ್ಜೆಕ್ಟ್ ಅವ್ರು ಕಂಪ್ಲೀಟ್ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಅವ್ರಿಗೆ ರ್ಯಾಂಕ್ ಡಿಕ್ಲೇರ್ ಆಗಲ್ಲ. ಹಾಗಾಗಿ ಅವನಿಗೆ ರ್ಯಾಂಕ್ ಡಿಕ್ಲೇರ್ ಆಗುವಾಗ ಆ ಎಲ್ಲಾ ಸಬ್ಜೆಕ್ಟ್ ಕಂಪ್ಲೀಟ್ ಆಗಿರ್ಲೇಬೇಕು. ಬಟ್ ಅವನು ಎಕ್ಸಾಮ್ ಬರೆಯೋಕೆ, ಇವಾಗ ನಾನು ಬ್ಯಾಕ್ಲಾಗ್ ಇದೆ, ನಾನು ಎಕ್ಸಾಮೇ ಬರೆಯಂಗಿಲ್ಲ, ಆ ಥರ ಏನಿಲ್ಲ. ಮತ್ತೊಂದು ವರ್ಷ ಹಾಳು ಮಾಡ್ಕೊಳ್ಳೋ ನೆಸಿಟಿ ಇಲ್ಲ ಅವನಿಗೆ. ಅವನು ಎಕ್ಸಾಮ್ ಬರಿಬೋದು, ಬಟ್ ಅವನಿಗೆ ರ್ಯಾಂಕ್ ಕಾರ್ಡ್ ಬರುವ ಮುಂಚೆ ಅವನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡಿರ್ಬೇಕು. ನೀವೀಗ ಆಲ್ರೆಡಿ ನೀವು ಕೆಲವೊಂದು ವಿಷಯಗಳನ್ನು ತಿಳಿಸ್ಕೊಟ್ರಿ. ಅಂದರೆ ಈಗ ಕರ್ನಾಟಕ ಯೂನಿವರ್ಸಿಟಿ ಆಗ್ಬೋದು, ಅಥವಾ ಇದು ಆಟೋನಮಸ್ ಆಗ್ಬೋದು, ಡೀಮ್ಡ್ ಯೂನಿವರ್ಸಿಟಿ ಆಗ್ಬೋದು. ಸೊ ನಾವೀಗ ಸ್ವಾಯತ್ತ ಸಂಸ್ಥೆಗಳು ಅಂತಂದರೆ, ಈಗ ನಾವು ಆಟೋನಮಸ್ ಯೂನಿವರ್ಸಿಟಿಗಳಿಂದ ಏನಾದರೂ ಈ ಡಿಪ್ಲೊಮಾ ಪಡೆದಂಥ ವಿದ್ಯಾರ್ಥಿಗಳು ಕೂಡ DCETಗೆ ಅರ್ಜಿನ ಸಲ್ಲಿಸಬಹುದಾ ಅಂತ ಒಂದು ಪ್ರಶ್ನೆ ಮೂಡೋದು ಸಹಜ. ಹೌದು. ಈಗ ನೀವು ಹೇಳಿದ ಕ್ವಶನ್, ಈಗ ಅಟಾನಮಸ್ ಮತ್ತೆ ಅಟಾನಮಸ್ಗೂ ಅವರು ಸರ್ಕಾರದಿಂದ ಅಥವಾ ಯಾವ್ದು ಅಥಾರಿಟಿ ಅಂತ ಯಾವ್ದಿರುತ್ತೋ ಅದರಿಂದ ಮಾನ್ಯತೆ ಪಡ್ಕೊಂಡಿರೋ ಎಲ್ಲ ಅಟಾನಮಸ್ ಕಾಲೇಜಿನ ಡಿಪ್ಲೊಮಾ ಕಾಲೇಜಿನವ್ರಿಗೂ ಈ DCET ಎಕ್ಸಾಮ್ ಬರಿಬಹುದು. ಅವ್ರಿಗೆ ಯಾವುದೇ ರೀತಿಯ ನಿರ್ಬಂಧನೆ ಇಲ್ಲ. ಫೇಕ್ ಆಗಿರಬಾರ್ದು ಅಷ್ಟೇ. ಅದಕ್ಕೆ ಅವರಿಗೆ ಅಪ್ರೂವಲ್ ಇದ್ರೆ ಅವ್ರು ಬರಿಬಹುದು. ಅದಕ್ಕೆ ನನ್ನ ನಿರ್ಬಂಧನೆ ಇಲ್ಲ. ಇವರಿಗೆ ಪ್ರತ್ಯೇಕವಾದಂತಹ ನಿರ್ಬಂಧನೆಗಳು ಕೂಡ ಯಾವುದು ಇರೋದಿಲ್ಲ. ನಾರ್ಮಲ್, ಯಾಕಂದ್ರೆ ಅವ್ರು ಗೌರ್ಮೆಂಟ್ ಸ್ವಾಯತ್ತತೆಯನ್ನು ಪಡೆದಿರ್ತಾರೆ, ಅವ್ರಿಗೆ ಅಪ್ರೂವ್ ಆಗಿರುತ್ತೆ. ಹಾಗಾಗಿ ಅವ್ರಿಗೇನು ಅಭ್ಯಂತರ ಇಲ್ಲ, ಬರಿಬಹುದು. ನಾವು ಇಷ್ಟೊತ್ತು ಮಾತಾಡ್ತಾ ಇದ್ವಿ ಅಂತಂದ್ರೆ ನಮ್ಮ ಸ್ಟೇಟ್ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳು ಹೇಗೆ ಪ್ರವೇಶನ ಪಡ್ಕೊಳ್ಬಹುದು, ಎಕ್ಸಾಮ್ ಅನ್ನ ಬರಿಬಹುದು ಅಂತ. ಆದ್ರೆ ಇವಾಗ ಕರ್ನಾಟಕವನ್ನ ಹೊರತುಪಡಿಸಿ ಹೊರ ರಾಜ್ಯದ ವಿದ್ಯಾರ್ಥಿಗಳು ಕೂಡ ಇದಕ್ಕೆ DCETಗೆ ಅರ್ಜಿನ ಸಲ್ಲಿಸಬಹುದಾ? ಎಸ್, ಇದೆ. ಅದು ಆಕ್ಚುಲಿ ಈಗ ಡಿಪ್ಲೊಮಾ CET ಮಾಡಿರೋದು ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅಂತಾನೆ. ಆದರೆ ಕೆಲವೊಂದು ಕಂಡೀಷನ್ಗಳಲ್ಲಿ ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೂ ಕೊಡ್ತಾರೆ ಪ್ರವೇಶ. ಹೇಗೆ ಅಂತ ಹೇಳ್ಬಿಡ್ತೀನಿ. ಈಗ ಎಕ್ಸಾಂಪಲ್ ಹೇಗಿದೆ ಅಂದ್ರೆ, ಪೋಷಕರು ಅವರು ಬೆಳೆದಿದ್ದು ಕರ್ನಾಟಕದಲ್ಲಿ ಬೆಳೆದಿರ್ತಾರೆ, ಬಟ್ ಅವ್ರ ಮಕ್ಕಳು ಬೇರೆ ರಾಜ್ಯದಲ್ಲಿ ಓದ್ತಾ ಇರ್ತಾರೆ, ಅವರಿಗೆ ಆಪ್ಷನ್ ಇದೆ, ಕೊಡ್ಬೋದು ಅಂತ. ಮತ್ತೆ ಇನ್ನೊಂದು ಏನು ಹೇಳುತ್ತೆ ಅಂತಂದ್ರೆ, ಈಗ ಈ ಡಿಫೆನ್ಸ್ ಅಲ್ಲಿರೋರು ಅಂದ್ರೆ ಮಿಲಿಟರಿಯಲ್ಲಿರುವಂಥವ್ರು, IAS ಆಫೀಸರ್ಸ್ಗಳು, ಅವ್ರಿಗೆ ಏನಾಗುತ್ತೆ, ಅವ್ರಿಗೆ ಟ್ರಾನ್ಸ್ಫರ್ ಆಗ್ತಾ ಇರ್ತದೆ. ಹಾಗಾಗಿ ಅವರು ಬೇರೆ ಕಡೆ ಹೋಗ್ತಿರ್ತಾರೆ. ಅಂಥವ್ರಿಗೆ ಹೊರ ರಾಜ್ಯದಿಂದ ಬಂದ್ರೂ ಅವರಿಗೆ ಈ ಅವಕಾಶಗಳಿದೆ. ಹಾಗಾಗಿ ಅದು ಸೆಲೆಕ್ಟೆಡ್. ಅದು ಎಲ್ಲ ಅಂದರೆ ಹೊರ ರಾಜ್ಯದವ್ರು ಎಲ್ರಿಗೂ ಇಲ್ಲ, ಸೆಲೆಕ್ಟೆಡ್ ಆದವ್ರಿಗೆ ಇರುತ್ತೆ.